ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಪೈ ಡಯಾಗ್ರಾಮ್ ಅಥವಾ ಪೈ ಚಾರ್ಟ್ನಲ್ಲಿ ಆ್ಯಂಗಲ್ಗಳನ್ನು ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ತ್ರಿಜ್ಯದ ಸಹಾಯದಿಂದ ಒಂದು ಸರ್ಕಲನ್ನು ಹಾಕೋಬೇಕು. ಎನಿ ರೇಡಿಯಸ್ ಇರಬಹುದು. ಈ ಸರ್ಕಲನ್ನು ಹಾಕೊಂಡ್ಮೇಲೆ ನಂತರ ಸೆಂಟರ್ ಪಾಯಿಂಟ್ದಿಂದ ಒಂದು ಲೈನನ್ನು ಹಾಕಬೇಕು. ಇದಾದಮೇಲೆ ಪ್ರೊಟೆಕ್ಟರನ್ನು ತಗೊಂಡು ಫಸ್ಟು 90 ಡಿಗ್ರಿ ಇದೆ, ಇಲ್ಲೇ 90 ಡಿಗ್ರಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ 90 ಡಿಗ್ರಿದನ್ನು ಲೈನನ್ನು ಜಾಯಿಂಟ್ ಮಾಡಬೇಕು. ಇಲ್ಲಿಗೆ ಫಸ್ಟ್ ಆ್ಯಂಗಲ್ 90 ಡಿಗ್ರಿ ಕಂಪ್ಲೀಟ್ ಆಗತ್ತೆ. ಇದಾದಮೇಲೆ ಇರೋದು ಯಾವುದು ಅಂತಂದ್ರೆ 100 ಡಿಗ್ರಿ. 100 ಡಿಗ್ರಿದು ಆ್ಯಂಗಲನ್ನು ನೀವು ಹಾಕುವಾಗ 90 ಡಿಗ್ರಿಯಲ್ಲಿ ಕ್ಲೋಸ್ ಆಗಿತ್ತು, ಅಲ್ಲಿಂದ ತಗೊಂಡು 100ಅನ್ನು ಮಾರ್ಕ್ ಮಾಡ್ಕೋಬೇಕು. 100 ಮಾರ್ಕ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು. ಉಳಿದಿರೋದು ರಿಮೈನಿಂಗ್ ಎಷ್ಟಿರುತ್ತೆ ಅದು 170 ಇರುತ್ತೆ. ಥ್ಯಾಂಕ್ ಯು.